ಆರ್ ಸಿ ಬಿ ವರ್ಸಸ್ ಜಿ ಟಿ, ಕಿಂಗ್ ಕೊಹ್ಲಿ ವರ್ಸಸ್ ಪ್ರಿನ್ಸು. ಬಟ್ ಜಿ ಟಿ ಅಂತೂ ಆರ್ ಸಿ ಬಿಗೆ ರಿವೆಂಜ್ ತಗೊಳ್ಳೋಕೆ ವೇಟ್ ಅಂತೂ ಮಾಡ್ತಿದ್ದಾರೆ. ಓಕೆನಾ, ಸೊ 24ನೇ ತಾರೀಕು ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಆಯ್ತು. ಅವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಕಂಫರ್ಟಬಲ್ ಆಗಿ ವಿನ್ ಆದ್ರು. ಓಕೆ, ಬಟ್ ಇವತ್ತು ಜಿ ಟಿ ಅಂತೂ ಒಂದು ರಿವೆಂಜ್ ತಗೊಳ್ಳೋಕೆ ವೆಯ್ಟ್ ಅಂತೂ ಮಾಡ್ತಾ ಇದ್ದಾರೆ. ಯಾವ ತರ ಆರ್ ಸಿ ಬಿ ಅವರು ರಿವೆಂಜ್ ತಗೋತಿದಾರೋ, ಬೇರೆ ಟೀಮ್ಗಳು ತಗೋತಾರೋ ಆ ತರ ಜಿ ಟಿ ತಗೊಳ್ಳೋಕೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಆರ್ ಸಿ ಬಿಗೆ ಇವತ್ತಿನ ಮ್ಯಾಚ್ ಅಂತೂ ಈಸಿ ಅಂತೂ ಇಲ್ಲ. ಬಿಕಾಸ್ ಜಿ ಟಿ ಅಹಮದಾಬಾದ್ ಅಲ್ಲಿ ಯಾವಾಗಲೂ ಕೂಡ ಬೇರೆ ಅಪೋನೆಂಟ್ ಟೀಮ್ಗೆ ಡಾಮಿನೇಟ್ ಮಾಡೇ ಕಳಿಸಿದ್ದಾರೆ. ಸೊ ಆರ್ ಸಿ ಬಿ ಯಾವ ತರ ಜಿ ಟಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಸ್ಟ್ ಮಾಡಿ ಕಳಿಸಿದಾರೋ ಅದೇ ತರ ಜಿ ಟಿನೂ ಕೂಡ ಮಾಡಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಓಕೆ, ಹಂಗಂತ ಹೇಳ್ಬಿಟ್ಟು ಆರ್ ಸಿ ಬಿ ಇವತ್ತಿನ ಮ್ಯಾಚ್ ನ ಈಸಿ ಅಂತ ತಗೊಳಕ್ ಆಗೋದೇ ಇಲ್ಲ. ಬಿಕಾಸ್ ಜಿ ಟಿ ಕೂಡ ಒಂದು ಸ್ಟ್ರಾಂಗ್ ಸೈಡ್ ಕೂಡ ಕಾಣ್ತಾ ಇರೋದು. ಅಂಡ್ ಜಿ ಟಿ ಲಾಸ್ಟ್ ಮ್ಯಾಚ್ ಸಿ ಎಸ್ ಗೆ ಅಗೇನೆಸ್ಟ್ ಯಾವ ತರ ಚಪಾಕ್ ಸ್ಟೇಡಿಯಂ ಮೇಲೆ ಹೋಗ್ಬಿಟ್ಟು ಸಿ ಎಸ್ ಗೆ ಫ್ಯಾನ್ಸ್ ಎಲ್ಲೂ ಕೂಡ ಸೈಲೆಂಟ್ ಮಾಡಿ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ಯೋಚನೆ ಮಾಡೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ರಬಾಡ ಅಂತ ಸ್ಪೆಲ್ ನ ಹಾಕಿದ್ದು ಜಿ ಟಿ ಟಾಪ್ ಆರ್ಡರ್ಸ್ ಅಂತೂ ಹಂಗೆ ಉಡಿಸು. ಬಟ್ ಅವತ್ತು ಸಿ ಎಸ್ ಗೆ ಕ್ಯಾಪ್ಟನ್ ರುದ್ರಾಜ್ ಗಾಯಕ್ವಾಡ್ ಪರ್ಫಾರ್ಮ್ ಮಾಡಿದ್ದು 70 ರನ್. ಈ ಒಂದು ಸೀಸನ್ ಅದೇ ಹೈಯೆಸ್ಟ್ ಸ್ಕೋರ್ ಅವ್ರದ್ದು. ಸೊ ಅದು ಟೆಸ್ಟ್ ಆಡ್ದಂಗೆ ಆಡ್ಬಿಟ್ಟು ಒಂದು ಲಾಸ್ಟ್ 20 ಬಾಲ್ಸ್ ಅಲ್ಲಿ ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ ನ ಆಡ್ತಾ ಇರೋದಕ್ಕೋಸ್ಕರ 70 ರನ್ ಹೊಡಿತಾರೆ. ಇಲ್ಲ ಅಂತ ಹೇಳಿದ್ರೆ ಸಿ ಎಸ್ ಗೆ ಯಾವತ್ತೂ ಕೂಡ 100 ಒಳಗಡೆ ಆಲ್ಔಟ್ ಆಗಬೇಕಾಗಿತ್ತು. ಓಕೆ, ಬಟ್ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಡಿ ಸಿ ಅಗೇನೆಸ್ಟ್ ಓಕೆನಾ ಹಂಗೆ ತಿಂದಾಕ್ಬಿಟ್ಟು ಬರ್ತಾ ಇರೋದು, ರಿವೆಂಜ್ ಕೂಡ ತಗೊಂಡು ಬರ್ತಾ ಇರೋದು. ಆರ್ ಸಿ ಬಿ ಬೌಲಿಂಗ್ ಏನಪ್ಪ ಅಂತೂ ಬೆಂಕಿ ತರ ಇದೆ. ಭುವನೇಶ್ವರ್ ಕುಮಾರ್, ಜೋಸ್ ಹೇಜಲ್ವುಡ್ ಅಂತೂ ಹಂಗೆ ಫೈರ್ ತರ ಬೌಲಿಂಗ್ ಮಾಡ್ತಿದ್ದಾರೆ. ಅಂಡ್ ಈ ಕಡೆ ಜಿ ಟಿಲ್ ಅಂತೂ ಹಂಗೆ ಬೌಲಿಂಗ್ ನೆನಪು ಕೂಡ ಇದೆ. ಬಟ್ ಜಿ ಟಿಲಿ ಏನ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಜಿ ಟಿ ಟಾಪ್ ಆರ್ಡರ್ಸ್ ಮಾತ್ರ ರನ್ ಹೊಡಿತಾರೆ ಅದು. ಓಕೆನಾ, ಯಾರು ಸುದರ್ಶನ್ ಹೊಡಿತಾರೆ, ಗಿಲ್ ಹೊಡಿತಾರೆ, ಬಟ್ಲರ್ ಹೊಡಿತಾರೆ. ಬಟ್ ಇವಾಗ ಒಬ್ಬ ಪ್ಲೇಯರ್ ಎಕ್ಸ್ಟ್ರಾ ಆಡ್ ಆಗಿರೋದು ಜೇಸನ್ ಹೋಲ್ಡರು. ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಅಗೇನೆಸ್ಟ್ ಲಾಸ್ಟ್ ಓವರ್ ಕೃಣಾಲ್ ಪಾಂಡ್ಯ ಅಗೇನೆಸ್ಟ್ ಜೇಸನ್ ಹೋಲ್ಡರು ಒಂದು 17 ರನ್ ಹೊಡಿತಾರೆ. ಆಕ್ಚುಲಿ ಅವತ್ತಿನ ಬೌಲಿಂಗ್ ಅಲ್ಲಿ ಲಾಸ್ಟ್ ಓವರ್ ಡೆತ್ ಓವರ್ ಅಲ್ಲಿ ರಶೀಕ್ ದಾರ್ ಮಾಡಬೇಕಾಗಿತ್ತು ಬೌಲಿಂಗು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇಂಜುರಿ ಆಯಿತು. ಅದಕ್ಕೋಸ್ಕರ ಕೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡೋದಕ್ಕೆ ಜೇಸನ್ ಹೋಲ್ಡರು ಹಂಗೆ ಸಿಗ್ದಾಕಿದ್ರು ಕೃಣಾಲ್ ಪಾಂಡ್ಯನ. ಅದೇನು ಮಾಡೋಕ್ಕಾಗಲ್ಲ. ಬಟ್ ಜಿ ಟಿಲ್ ಅಂತೂ ಯಾವಾಗಲೂ ಟಾಪ್ ಆರ್ಡರ್ಸ್ ಮಾತ್ರ ರನ್ ಹೊಡಿರ್ತದೆ. ಓಕೆನಾ, ಸೊ ಸಾಯಿ ಸುದರ್ಶನ್ ಆರ್ ಸಿ ಬಿ ಅಗೇನೆಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 100 ಹೊಡಿತಾರೆ ಬೆಸ್ಟ್ ಇನ್ನಿಂಗ್ಸ್. ಮತ್ತೆ ಅಲ್ಲಿಂದ ಫಾರ್ಮಿಗೆ ಬಂದು ಸಿ ಎಸ್ ಗೆ ಅಗೇನೆಸ್ಟ್ 70-80 ಹೊಡಿತಾರೆ. ಓಕೆನಾ, ಲಾಸ್ಟ್ ಮ್ಯಾಚು. ಅಂಡ್ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಅಂಡ್ ಶುಭ್ಮನ್ ಗಿಲ್ ಆರ್ ಸಿ ಬಿ ಅಗೇನೆಸ್ಟ್ ಅಷ್ಟೊಂದು ಸಕ್ಕತ್ತಾಗಿ ಆಡ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಲ್ಮೋಸ್ಟ್ ಒಂದು 35 ರನ್ಸನ್ನು ಹೊಡಿತಾರೆ 20-25 ಬಾಲ್ಸಲ್ಲಿ. ಓಕೆ, ಅಷ್ಟನ್ನ ಬಿಟ್ಟರೆ ಏನಿಲ್ಲ. ಆ್ಯಂಡ್ ಬಟ್ಲರ್ ಕೂಡ ಇದ್ದಾರೆ, ಬಟ್ಲರ್ ಕೂಡ ರನ್ ಹೊಡಿತಾರೆ. ಆ್ಯಂಡ್ ಒಂದು ಎಕ್ಸ್ಟ್ರಾ ಪ್ಲೇಯರ್ ಆಡ್ ಆಗಿರೋದು ಜೇಸನ್ ಹೋಲ್ಡರು. ಸೊ ಆರ್ ಸಿ ಬಿಲಂತೂ ಹಂಗಿಲ್ಲ. ಓಕೆನಾ, ಆರ್ ಸಿ ಬಿಲಂತೂ ಕಂಪ್ಲೀಟ್ ಎಲ್ಲ ಕಡೆ ಪ್ಯಾಕೇಜ್ ಕಾಣ್ತಾ ಇರೋದು. ಬ್ಯಾಟರ್ಸು, ಬೌಲರ್ಸು, ಫೀಲ್ಡಿಂಗ್ ಅಂತೂ ಕೇಳಂಗೆ ಇಲ್ಲ. ಆರ್ ಸಿ ಬಿ ಬೇರೆ ಟೀಮ್ ಎಲ್ಲರೂ ಕೂಡ ಕ್ಯಾಚಸ್ನ ಬಿಡ್ತಾ ಇದ್ದಾರೆ. ಬಟ್ ಆರ್ ಸಿ ಬಿಲಂತೂ ಆಫ್ ಚಾನ್ಸಸ್ ಅನ್ನು ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದೇ ಆರ್ ಸಿ ಬಿಗೆ ಸಖತ್ ಅಡ್ವಾಂಟೇಜ್ ಇರೋದು. ಆ್ಯಂಡ್ ಜಿ ಟಿ ಈ ಒಂದು ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಜಿ ಟಿ ಅಂತೂ ಕಂಪ್ಲೀಟ್ ಇನ್ನು ಆಡಬೇಕಾಗಿರೋದು 6 ಮ್ಯಾಚ್ ಇದೆ. ಓಕೆನಾ, 6 ಗೆದ್ರೆ ಈ ಒಂದು ಸೀಸನ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ. 6 ಗೆಲ್ಲೇಬೇಕು. ನೀವು ಹೇಳ್ಬೋದು ಬ್ರೋ ಜಿ ಟಿ ಅವರು ಆಲ್ರೆಡಿ 8ರಲ್ಲಿ 4 ಗೆದ್ದಿದ್ರೆ 4 ಗೆದ್ರೆ ಸಾಕಲ್ವಾ ಅಂತ. ಬಟ್ ಬೇರೆ ಮೇಲಿರೋ ಟಾಪ್ 4 ಟೀಮ್ಗಳು ಪಂಜಾಬ್, ಆರ್ ಸಿ ಬಿ, ಎಸ್ ಆರ್ ಎಚ್ ಅಂಡ್ ಆರ್ ಆಲ್ರೆಡಿ ಒಂಥರ ಕಂಫರ್ಟಬಲ್ ಆಗಿ ಕುತ್ಕೋಬಿಟ್ಟಿದ್ದಾರೆ. ಓಕೆನಾ, ಜಿ ಟಿ ಅವ್ರು ಏನಾದ್ರು 6 ಗೆದ್ರೆ ಮಾತ್ರ ಒಂದು ಚಾನ್ಸು. ಜಿ ಟಿ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಅಗೇನೆಸ್ಟ್ ಗೆಲ್ಲೇಬೇಕು. ಗೆದ್ರೆ ಮಾತ್ರ ಚಾನ್ಸು ಈ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಕ್ಕೆ. ಪಂಜಾಬ್, ಆರ್ ಸಿ ಬಿ, ಎಸ್ ಆರ್ ಎಚ್ ಮತ್ತೆ ಆರ್ ಆಲ್ಮೋಸ್ಟ್ ಫಿಕ್ಸು. ಈ ಜಿ ಟಿಗಂತೂ ಇನ್ನೂ ಕಾಯ್ದಿದೆ ಒಂಥರ ಇನ್ನು ವೆಯ್ಟ್ ಮಾಡ್ತಾರೆ ಪ್ಲೇ ಆಫ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ. ಜಿ ಟಿಗೆ ಇನ್ನು 6 ಮ್ಯಾಚ್ ಉಳ್ಕೊಂಡಿದೆ. 6ರಲ್ಲಿ 4 ಗೆದ್ರೆ ಒಂಥರ ಸೇಫ್ ಆಗಿ ಬರ್ತಾರೆ ಮೇಲಕ್ಕೆ. 6 ಗೆದ್ಬಿಟ್ರೆ ಇವರು ಹೋಗ್ಬಿಡ್ತಾರೆ. ಬಟ್ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಗೆಲ್ಲೋದಲ್ವ, ಅದಕ್ಕೋಸ್ಕರ ಆರ್ ಸಿ ಬಿ ಬಿಟ್ಕೊಡಲ್ಲ. ಅಂಡ್ ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಸೊ ಆರ್ ಸಿ ಬಿಲಂತೂ ಪ್ಲೇಯಿಂಗ್ 11 ಯಾವುದೇ ಥರ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಜೋಕಬ್ ಬೆಥೆಲ್, ಸೊ ಆರ್ ಸಿ ಬಿಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಜೋಕಬ್ ಬೆಥೆಲ್ ಪಿಲ್ಸಾಲ್ಟ್ಗೆ. ಬಿಕಾಸ್ ಪಿಲ್ಸಾಲ್ಟ್ಗೆ ಇಂಜುರಿ ಆಗಿದೆ ಅಂತ. ಸೊ ಪಿಲ್ಸಾಲ್ಟ್ ಅವರು ಇವತ್ತಿನ ಮ್ಯಾಚು ಕೂಡ ಆಡ್ತಾ ಇಲ್ವಂತೆ. ಬಿಕಾಸ್ ಅವರು ಪ್ರಾಕ್ಟೀಸಲ್ಲೂ ಕೂಡ ಅಟೆಂಡ್ ಮಾಡಿಲ್ಲ. ಆ್ಯಂಡ್ ಇನ್ನು ಅವ್ರಿಗೆ ಇಂಜುರಿ ರಿಯಾಬ್ ಕೂಡ ನಡೀತಾ ಇದೆ. ಸೊ ಯಾವಾಗ ಅವ್ರು ಬರ್ತಾರೆ ಸ್ಟ್ರೈಟ್ ಅವೇ ಜೋಕಬ್ ಬೆಥೆಲ್ನ ತೆಗೆದಾಕ್ಬಿಟ್ಟು ಪಿಲ್ಸಾಲ್ಟ್ನ ಹಾಕೋತಾರೆ. ಬಿಕಾಸ್ ಜೋಕಬ್ ಬೆಥೆಲ್ಗೆ ಚಾನ್ಸ್ ಸಿಗ್ತಾ ಇದೆ. ಓಕೆ, ಲಾಸ್ಟ್ 2 ಮ್ಯಾಚಿಂದ ಕೂಡ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಬಟ್ ಚಾನ್ಸ್ ಸಿಗ್ತಾ ಇದೆ. ಜೋಕಬ್ ಬೆಥೆಲ್ ಏನಾದರೂ ಪರ್ಫಾರ್ಮ್ ಮಾಡಿದ್ರೆ ಅವ್ರನ್ನ ಆಲ್ಮೋಸ್ಟ್ ಇಟ್ಕೋಬಹುದು ಅಂತ ಹೇಳ್ಬೋದು. ಪಿಲ್ಸಾಲ್ಟ್ ಬಂದರು ಇಟ್ಕೋಬಹುದು, ಬಟ್ ಇಟ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಪಿಲ್ಸಾಲ್ಟ್ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11ಗೆ ಬರ್ತಾರೆ. ಬಟ್ ಜೋಕಬ್ ಬೆಥೆಲ್ ಪ್ರೂವ್ ಮಾಡ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಸೀಸನ್ನು ಜೋಕಬ್ ಬೆಥೆಲ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ಇವ್ರು ಪ್ರೂವ್ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚು ಜಿ ಟಿ ಅಗೇನೆಸ್ಟು ಕೂಡ ಸೊ 88 ರನ್ ಹೊಡೆದಿದ್ದು ಸಕ್ಕದಾಗಿ ಹೊಡೆದ್ರು. ನಾನು ದೇವದತ್ ಪಡಿಕಲ್ ಕೇಳಂಗೆ ಇಲ್ಲ, ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಮ್ಯಾಚ್ ಕೂಡ ಫಿನಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಆ್ಯಂಡ್ ರಜತ್ ಪಟ್ಟಿದಾರು ಓಕೆ, ಅವ್ರಿಗೆ ಅಷ್ಟೊಂದೇನು ಇವಾಗ ಬ್ಯಾಟಿಂಗ್ ಸಿಗ್ತಾ ಇದ್ರು ಕೂಡ ಅದು ಡಾಮಿನೇಟ್ ಮಾಡೋಕೆ
ಚೆನ್ನಾಗಿ ಆಗ್ತಾಯಿಲ್ಲ. ಲಾಸ್ಟ್ ಸ್ಟಾರ್ಟಿಂಗ್ 3-4 ಮ್ಯಾಚಲ್ಲಿ ಅಷ್ಟೇ ಡಾಮಿನೇಟ್ ಮಾಡಿದ್ದು. ಆ್ಯಂಡ್ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮಾರಿಯೋ ಸಫೋರ್ಡ್, RCBಲಿ ಒಂದು ಪ್ಲೇಯರ್ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಕಾಸ್ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ರೊಮಾರಿಯೋ ಸಫೋರ್ಡ್ ಒಳ್ಳೆ ಫಾರ್ಮಲ್ ಅಂತೂ ಕಾಣಿಸ್ಕೋತಿಲ್ಲ. DC ಅಗೇನ್ಸ್ಟ್ ಅವ್ರಿಗೆ ಬೌಲಿಂಗ್ನ ಕೊಡ್ತಾರೆ, ಬಟ್ ಆ ಟೈಮಲ್ಲಿ ಅವ್ರಿಗೆ ಬೌಲಿಂಗ್ ಕೊಡೋ ಒಂದು ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಒಳ್ಳೆ ಫಾರ್ಮಿಗೆ ಬರಲಿ ಮತ್ತು ಅವ್ರ ಮೆಂಟಲ್ ಓಕೆನಾ, ಅವ್ರ ಮೈಂಡ್ ಸೆಟ್ ಎಲ್ಲ ಚೆನ್ನಾಗಲಿ ಅಂಡ್ RCB ಡಾಮಿನೇಟ್ ಮಾಡ್ತಾ ಇದ್ರು. ಅವತ್ತು ಒಳ್ಳೆ ಫಾರ್ಮಿಗೆ ಬರಲಿ ಅಂತ ಕೊಟ್ಟರು, ಬಟ್ ಅವತ್ತು ಕೂಡ ಹೊಡೆಸ್ಕೊಂಡ್ರು. ಈ ಒಂದು ಪ್ಲೇಯರ್ ಬಗ್ಗೆ RCBಲಿ ಮಾತ್ರ ಚರ್ಚೆ ನಡೀತಾ ಇರೋದು, ಅವ್ರನ್ನ ಕೂರಿಸ್ಬೇಕು ಕೂರಿಸಬಾರ್ದು ಅಂತ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ರೊಮಾರಿಯೋ ಸಫೋರ್ಡ್ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಪರ್ಫಾರ್ಮ್ ಮಾಡಲಿ ಬಿಡಲಿ, ಪಕ್ಕ ಒಂದು ಕ್ರೂಷಿಯಲ್ ನಾಕು, ಕ್ರೂಷಿಯಲ್ ಬೌಲಿಂಗ್ ಬಂದೇ ಬರುತ್ತೆ ಅವ್ರ ಕಡೆಯಿಂದ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ. ಅಂಡ್ RCB ಯಾರದು ಆಂಡಿ ಫ್ಲವರು ಕೂಡ ಹೇಳ್ಕೊಂಡಿದ್ದಾರೆ, ರೊಮಾರಿಯೋ 100% ಬಿಹೈಂಡ್ ಯು ಅಂತ ಹೇಳಿದಾರಲ್ಲ. ಸೊ ಆಬ್ವಿಯಸ್ಲಿ ಅವ್ರನ್ನ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಇದ್ದೇ ಇರ್ತಾರೆ, ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಭುವನೇಶ್ವರ್ ಕುಮಾರ್, ಜೋಸೆಫ್ ವುಡ್ಡು, ಶಕೀರ್, ರಶೀಕ್ ಸಲಾರ್ ಅಂಡ್ ಸುಯೇಶ್ ಶರ್ಮಾ ಇದಂತೂ ಇದ್ದೇ ಇರ್ತಾರೆ. GTಲಿ ಕೂಡ ಸೇಮು, ಅದ್ರಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ. ಅಂಡ್ ಇವತ್ತಿನ ಮ್ಯಾಚಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ RCBನೇ, ಇನ್ಯಾರು ಗೆಲ್ತಾರೆ? RCBನೇ ಅಷ್ಟೇ.